ಎಲ್ಲರಿಗೂ ನಮಸ್ಕಾರ. ಪ್ರಜಾಕಿರಣಕ್ಕೆ ಸ್ವಾಗತ. 2026ರಲ್ಲಿ ಬೆಂಗಳೂರಿನಲ್ಲಿ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಿರೋರಿಗೆ ಇದೊಂದು ಬೆಸ್ಟ್ ವಿಡಿಯೋ. ಸಂಪೂರ್ಣವಾಗಿ ತಪ್ಪದೆ ನೋಡಿ, ಎಲ್ಲಿ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಬಹುದು ಅಂತ ಹೇಳಿ ಸಂಪೂರ್ಣ ಮಾಹಿತಿಯನ್ನ ನಾವು ಕೊಡ್ತೀವಿ. ಮೊದಲೇದು ಟಾಪ್ ಅಲ್ಲಿ ಇರೋದೇ ದೇವನಹಳ್ಳಿ. ಏರ್ಪೋರ್ಟ್ ಪಕ್ಕದಲ್ಲೇ ಇರೋದ್ರಿಂದ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳು ಸುಲಭವಾಗಿ ಸಿಗ್ತಾ ಇದೆ. ವೇಗವಾಗಿ ಈ ಒಂದು ಸಿಟಿ ಕೂಡ ಬೆಳೀತಾ ಇದೆ. ಎರಡನೇದು ಶೆಟ್ಟಿಗೆರೆ. ಈ ಒಂದು ಶೆಟ್ಟಿಗೆರೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಬೆಳೀತಿರುವಂತಹ ಮೋಸ್ಟ್ ಹ್ಯಾಪನಿಂಗ್ ಸಿಟಿಯಲ್ಲಿ ಮುಂಚೂಣಿಯಲ್ಲಿ ಬರ್ತಾ ಇದೆ. ಇದು ಕೂಡ ವೇಗವಾಗಿ ಬೆಳೀತಿದೆ. ಮೂರನೇದು ಸರ್ಜಾಪುರ. ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಇಲ್ಲಿ IT-BT ಕಂಪನಿಗಳು ವೇಗವಾಗಿ ಬೆಳೀತಿದೆ. ಅದಕ್ಕೋಸ್ಕರ ಇಲ್ಲಿ ವಸತಿ ಗೃಹಗಳಾಗಿರ್ಬೋದು, ಹಾಗೆ ರಿಯಲ್ ಎಸ್ಟೇಟ್ ಉದ್ಯಮ ಆಗಿರ್ಬೋದು ವೇಗವಾಗಿ ಬೆಳೀತಿದೆ. ಇದೊಂದು ಬೆಸ್ಟ್ ಪ್ಲೇಸ್ ಇನ್ವೆಸ್ಟ್ಮೆಂಟ್ ಅಂತಾನೆ ಹೇಳ್ಬೋದು. ಇನ್ನ ನಾಲ್ಕನೇದು ಬಾಗಲೂರು. ಇದು ಏರೋಸ್ಪೇಸ್ ಹಾಗೆ ಕೈಗಾರಿಕಾ ಉದ್ಯಮ ಹೆಚ್ಚಾಗಿ ಬೆಳೀತಿರೋದ್ರಿಂದ ಇದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಪ್ಲೇಸ್ ಆಗಿದೆ. ಇನ್ನ ಐದನೇದು ಕನಕಪುರ ರಸ್ತೆ. ಮೆಟ್ರೋ ನಿಲ್ದಾಣ ವೇಗವಾಗಿ ವಿಸ್ತರಣೆ ಆಗ್ತಿರೋದ್ರಿಂದ ಇದೊಂದು ಮೋಸ್ಟ್ ಹ್ಯಾಪನಿಂಗ್ ಸಿಟಿ, ಹಾಗೆ ಬೆಂಗಳೂರಿಗೆ ತುಂಬಾ ಹತ್ತಿರವಾದಂತಹ ಸಿಟಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇದು ಈ ಕಡೆ ಹಳ್ಳಿಯೂ ಆಗುತ್ತೆ, ಈ ಕಡೆ ಸಿಟಿ ಲೈಫು, ಎರಡೂ ಲೈಫು ಮ್ಯಾನೇಜ್ ಮಾಡೋದ್ರಿಂದ ಕನಕಪುರ ರಸ್ತೆಗಳಿಗೆ ಡೆವಲಪರ್ಸ್ಗಳು ಹೆಚ್ಚು ಕಣ್ಣು ಹಾಯಿಸ್ತಾ ಇದ್ದಾರೆ. ಇದೊಂದು ಮೋಸ್ಟ್ ಹ್ಯಾಪನಿಂಗ್ ಹಾಗೆ ತುಂಬಾ ಇಂಟ್ರೆಸ್ಟಿಂಗ್ ಸಿಟಿ ಅಂತ ಹೇಳಿದ್ರೆ ಕನಕಪುರ ರಸ್ತೆ ಆಗಿರುತ್ತೆ. ಇದಾಗಿತ್ತು ಮೋಸ್ಟ್ ಟಾಪ್ 5 ಅಲ್ಲಿರುವಂತಹ ಇನ್ವೆಸ್ಟ್ಮೆಂಟ್ ನಗರಗಳು. ನಿಮಗೆ ಯಾವ ರೀತಿಯ ನಗರಗಳು ಬೇಕು ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಬಹುಮುಖ್ಯವಾದಂತಹ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಇದೆಲ್ಲ ಮೋಸ್ಟ್ ಹ್ಯಾಪನಿಂಗ್ ಸಿಟಿನೇ 5 ಕೂಡ. ಆದ್ರೆ ನೀವು ಯಾವುದೇ ದಾಖಲೆಗಳು ಇಲ್ಲದೆ EC ಆಗಿರ್ಬೋದು, ಹಾಗೆ ದಾಖಲೆಗಳು ಮಾಲೀಕತ್ವದ ದಾಖಲೆಗಳಾಗಿರ್ಬೋದು, ಹಾಗೆ ಕಾನೂನು ತಕರಾರು ಏನಾದ್ರೂ ಇದೆಯಾ ಇವನ್ನೆಲ್ಲ ಸರಿಯಾಗಿ ಪರಿಶೀಲಿಸಿ ಯಾವುದೇ ಹ್ಯಾಪನಿಂಗ್ ಸಿಟಿ ಆದ್ರೂ ಕೂಡ ತುಂಬಾ ನಾಜೂಕಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಯಾವುದೇ ರೀತಿ ಕ್ಲಿಯರ್ ಸಿಟಿಗಿಂತ ಕ್ಲಿಯರ್ ದಾಖಲೆಗಳು ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನ ಗಮನದಲ್ಲಿ ಇಟ್ಕೊಂಡು ನಂತರ ಆಸ್ತಿಯನ್ನ ಖರೀದಿ ಮಾಡಿ ನಂತರ ಇನ್ವೆಸ್ಟ್ಮೆಂಟ್ ನ ಮಾಡಿ. ಇದೇ ರೀತಿಯ ಮೋಸ್ಟ್ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಪ್ರಜಾಕಿರಣ ವಾಹಿನಿಯನ್ನ ಫಾಲೋ ಮಾಡ್ತಾ ಇರಿ. ಹಾಗೆ ನಿಮ್ಮ ಬೆಸ್ಟ್ ಸಿಟಿ ಯಾವ್ದನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.